ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಭಾರದ್ವಾಜ್ ಅವರು, ಡಾಕ್ಟರ್ ಗೀತಾ ಕೈವಾರ್ ಎಚ್ ಮೇಡಮ್ ಅವರು ಕೂಡ ಕ್ರೀಡೆ, ಸಿನಿಮಾ, ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಕೂಡ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ಕೂಡ ಸೇವಾ ಯೋಧ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನೀಡತಕ್ಕಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಡಾಕ್ಟರ್ ಗೀತಾ ಮೇಡಮ್ ಅವರೇ, ನಿಮ್ಮ ಸಾಧನೆ ನಿರಂತರವಾಗಿ ಸಾಗಲಿ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ನಿರಂತರವಾಗಿರಲಿ. ನಿಂತ್ಕೋಬೇಕು. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ವಿಶೇಷ ಕರ್ನಾಟಕ ಕಲ್ಚರಲ್ ಅಕಾಡೆಮಿ ಸಹಯೋಗದಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ನೀಡತಕ್ಕಂಥದ್ದು ಕೂಡ ಇದು ದೊಡ್ಡ ದಾಖಲೆ. ನಿಮ್ಮ ಸಾಧನೆ ವಿಶೇಷ ಗುರುತಿಸ್ತಕ್ಕಂಥದ್ದು. ಅದಕ್ಕೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ, ಆದರ್ಶಗಳಿಲ್ಲದ ಸತ್ತರೆ ವ್ಯಕ್ತಿತ್ವಕ್ಕೆ ಅವಮಾನ. ಹಾಗಾಗಿ ಸಾಧನೆ ಪ್ರತಿಯೊಬ್ಬರು ಕೂಡ ಮಾಡುವಂಥದ್ದು ಹೊಣೆಗಾರಿಕೆ, ಜವಾಬ್ದಾರಿ ಕೂಡ. ಮತ್ತೊಮ್ಮೆ ರುದ್ರಪ್ಪ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದನ್ನು ಅಭಿನಂದನೆ ಸಲ್ಲಿಸೋಣ. ಇನ್ನು ಮುಂದೆ ಇನ್ನೊಬ್ಬರು ಸಾಧಕರು ಡಾಕ್ಟರ್ ಗೀತಾ ಕೈವಾರ್ ಎಚ್ ಮೇಡಮ್ ಅವರು ಕೂಡ ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. I am proudly announce ಮೋಹನ್ ರಾಜ್ ಸರ್ ತಪ್ಪು ಕೂಡ ಒಂದು ಹಾಗೆ ಭಾಗ್ಯ ಮೇಡಮ್ ಅವ್ರಿಗೂ ಕೂಡ ಒಂದು ಈ ಸೇವಾ ಯೋಧ ರತ್ನ ಪ್ರಶಸ್ತಿ. been assessed by guidelines, senior person Shri P.N. Rudrapasa, director, writer, poet and drama, TV serial and documentary. P.N. Rudrappa is basically a drama director. He is a director, many documentary and also producer. He has written many scripts and also he is directed Vachanamrita TV serial. ಒಬ್ಬ ಸಾಧಕರ ಬಗ್ಗೆ ವಿವರಗಳನ್ನು ನೀಡಬೇಕಾದಾಗ ನಮ್ಮನ್ನು ನೋಡ್ತಾರೆ ಹೊರತು ಹೊರಗಡೆ ದೇಶದವ್ರು ನಮ್ಮನ್ನು ನೋಡ್ತಾರೆ. ಎಷ್ಟು ನಾವು ಸಿನ್ಸಿಯರ್. ಎಲ್ರಿಗೂ ನಮಸ್ಕಾರ. ದ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನ್ಯೂ ಡೆಲ್ಲಿ ಡಿವಿಷನ್ ರಿಯಾಲಿಟಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿಯವರು ಶ್ರೀನಾಥ್ ಜಿ ಮತ್ತು ನಮ್ಮ ಗೀತಾ ಮ್ಯಾಮ್, ಪ್ರಕಾಶ್ ಅವರು, ಡಾಕ್ಟರ್ ನಂದನ್, ಜಯದೇವ್ ಸರ್, ಕೃಷ್ಣ ಅವರು ಎಲ್ಲರೂ ಸೇರಿ ನನಗೆ ನಾನು ಏನು ಸಾಧನೆ ಮಾಡಿದ್ದೀನೋ ಏನೋ ನನಗೆ ಗೊತ್ತಿಲ್ಲ. ನಾವಿನ್ನೂ ಕಲಿತಾ ಇದ್ದೀವಿ, ಕಲಿಬೇಕು. ಸೊ ಇಂಥದ್ರಲ್ಲಿ ಸಾಧನೆ ಅಂತ ಒಂದು ಕೊಟ್ಟಾಗ ನಮಗೆ ಜವಾಬ್ದಾರಿಗಳು ತುಂಬ ಹೆಚ್ಚಾಗ್ಬಿಡುತ್ತೆ. ಸೊ ಭಾಳ ಖುಷಿ ಆಗ್ತಿದೆ. ಡಾಕ್ಟರ್ ಕೃಷ್ಣ ಅವ್ರಿಗೆ ಪ್ರತ್ಯೇಕವಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಇಂಥ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಹೆಸರನ್ನು ನಮ್ಮ ಶ್ರೀನಾಥ್ಜಿ ಅವ್ರಿಗೆ ಹೇಳಿ ಇದು ಒಂದು ಪ್ರಶಸ್ತಿ ಪಡೆಯುವಂಥ ಒಂದು ಸಂದರ್ಭನ, ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಎಷ್ಟು ಕೃತಜ್ಞತೆಗಳ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಶ್ರೀನಾಥ್ಜಿ ಆ್ಯಂಡ್ ಎಲ್ಲ ಪುರಸ್ಕೃತರಿಗೂ ನನ್ನ ಅಭಿನಂದನೆಗಳು. ಖುಷಿ ಆಗ್ತಿದೆ. ಹಾಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಸಂಸ್ಥೆ ವತಿಯಿಂದ ಸೇವಾ ಯೋಧ ರಾಜ್ಯ ಪ್ರಶಸ್ತಿ ಪತ್ರನ ಕೊಟ್ಟಿದ್ದಾರೆ. ಇದು ಓ ಮೈ ಗಾಡ್, ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ತುಂಬ 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 ಥ್ಯಾಂಕ್ ಯು ಸೋ ಮಚ್. TV artist, is well-known Kannada senior artist and 1000 episodes and 150 movies. What a great woman. I am very happy and proud to announce today onwards you are the world record holder, ma'am. Thank you, sir. Thank you so much. ಅದೇ ರೀತಿಯಾಗಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಕೂಡ ವಿಶೇಷವಾಗಿ ಶ್ರೀಮತಿ ಅಭಿನವ್ ಮೇಡಮ್ ಅವರಿಗೆ ಒಂದು ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ಕರ್ನಾಟಕ ಕಲ್ಚರಲ್ ಅಕಾಡೆಮಿ ರಿಯಾಲಿಟಿ ಬುಕ್ ಆಫ್
ವರ್ಲ್ಡ್ ರೆಕಾರ್ಡ್ ವಿಶೇಷವಾಗಿ ನೀಡ್ತಕ್ಕಂಥದ್ದು ಅವರಿಗೆ ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ಇರಲಿ. ಇನ್ನು ಸಾಕಷ್ಟು ಧಾರಾವಾಹಿಗಳನ್ನು, ಸಿನಿಮಾಗಳಿಗೆ ಅವರ ನಿರಂತರವಾದ ಸೇವೆ ಸಮಾಜಕ್ಕಾಗಲಿ. ಮತ್ತೊಮ್ಮೆ ಈ ಒಂದು ವೇದಿಕೆಯ ಮೂಲಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗಂಧರ್ವ ಕರೋಕೆ ಕ್ಲಬ್ ಮತ್ತು ಕರ್ನಾಟಕ ಕಲ್ಚರಲ್ ಅಕಾಡೆಮಿ ಬೆಂಗಳೂರು, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ಇವರು ವಿಶೇಷವಾಗಿ ಡಾಕ್ಟರ್ ಬಾಬು ದಿನಕರ್ ಅವರ ಸೇವೆಯನ್ನು ಗುರುತಿಸಿ ಕನ್ನಡ ಕಸ್ತೂರಿ ರಾಜ್ಯ ಪ್ರಶಸ್ತಿ 2024 ನೀಡ್ತಕ್ಕಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸರ್, ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ತಮ್ಮ ಮೇಲಿರಲಿ. ನಿಮ್ಮ ಸಾಧನೆ ಹೀಗೆ ನಿರಂತರವಾಗಿ ಸಾಗುತ್ತಾ ಹಲವಾರು ಗೌರವಗಳು, ಪ್ರಶಸ್ತಿಗಳು ನಿಮಗೆ ಲಭಿಸಲಿ. ಮತ್ತೊಮ್ಮೆ ಈ ಒಂದು ವೇದಿಕೆಯ ಮೂಲಕ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆ ತಟ್ಟುವಂಥ ಅಭಿನಂದನೆಯನ್ನು ಸಲ್ಲಿಸೋಣ. ಇಲ್ಲ, ಆಮೇಲೆ ಮಿಸ್ಟರ್ ಇಂಡಿಯಾ 1998 ಮಿಸ್ಟರ್ ಇಂಡಿಯಾ ನ್ಯಾಷನಲ್ ಲೆವೆಲಲ್ಲಿ ಅವರು ಅಭ್ಯಸರಾಗಿರ್ತಕ್ಕಂತಹ ಒಂದು ಇದರಲ್ಲಿ ಪಂದ್ಯಾವಳಿಯಲ್ಲಿ ಸಿಲ್ವರ್ ಮೆಡಲ್ ಪಡೆದಿರ್ತಾರೆ. ಹಾಗೆ ಸ್ಟೇಟ್ ಅವಾರ್ಡ್ ಸುಮಾರು 150 ಸ್ಟೇಟ್ ಅವಾರ್ಡ್ಗಳನ್ನು ಪಡೆದಿರ್ತಾರೆ. ರಾಷ್ಟ್ರೀಯ ತೀರ್ಪುಗಾರರು, ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಕಮಿಟಿ ಇಂಡಿಯಾ ಸಂಚಾಲಕರು, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಪ್ರತಿಷ್ಠಾನ ರಾಜ್ಯ ಸಂಚಾಲಕರು, ಕರ್ನಾಟಕ ಪೌರ ರಕ್ಷಣಾ ವಾರ್ಡನ್ ಆಗಿ ಕನ್ನಡ ಶಾಶ್ವತ ಸಾಮ್ರಾಜ್ಯ ಮಾಡ್ತಾ ಇದ್ದಾರೆ. ಶುರು ಮಾಡ್ಕೊಳ್ಳಿ. ಹಾಗೆ ನಮ್ಮ ರಾಷ್ಟ್ರಮಟ್ಟದ ಭಾರತ ಸರ್ ವಿಶ್ವೇಶ್ವರಯ್ಯವರ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದಯವಿಟ್ಟು ನಿಮ್ಮ ಚಪ್ಪಾಳೆಗಳ ಮೂಲಕ ಅವರನ್ನು ಉಡುಗಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಸಾಧನೆ ನಿಜವಾಗಲೂ ಪರಿಗಣಿಸಿ ನೈಜೀರಿಯಾ ಯೂನಿವರ್ಸಿಟಿ ಅವರು ನಿಮಗೆ ಒಂದು ಡಾಕ್ಟರೇಟ್ ಪದವಿ, ಆನರರಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಾರೆ. ಇವತ್ತಿನಿಂದ ನೀವು ಡಾಕ್ಟರ್ ಪ್ರಕಾಶ್ ಭಾರದ್ವಾಜ್ ಅಂತ ಅನೌನ್ಸ್ ಮಾಡೋದಕ್ಕೆ ನನಗೆ ಬಹಳ ಖುಷಿ ಇದೆ. ಸರ್, ಇದು ನಾನು ಕೊಡ್ತಾ ಇರೋದಲ್ಲ, ಇದು ನಿಮಗೆ ನೈಜೀರಿಯಾ ಓಪನ್ ಮಾಡ್ಬೋದು. ಅವ್ರ ಕೈಲಿ ಓಪನ್ ಮಾಡಿಸಿ ಸರ್, ನಿಮ್ಮ ಕೈಯಿಂದಲೇ ಓಪನ್ ಮಾಡಿ ಸರ್. ಚಪ್ಪಾಳೆಗಳ ಮೂಲಕ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದು ಭಾರತದ 4ನೇವರು 5ನೇವರು ಈ ಒಂದು ಅಕಾಡೆಮಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾ ಇರೋದು. ಸರ್, ಧನ್ಯವಾದ. ಸುಮಾರು ದಿಗ್ಗಜರಿಗೆ, ಹಂಸಲೇಖ ಸಾರ್ಗೆ, SP ಬಾಲಸುಬ್ರಹ್ಮಣ್ಯಂ ಅವರಿಗೆ, ಶಂಕರ್ ಗಣೇಶ್ ಅವರಿಗೆ ಹಾಗೂ ಸುಮಾರು ಶಶಿಕುಮಾರ್ ಸರ್ ಅವರಿಗೆ ನಾವು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಿಂದ ವಿಶ್ವ ದಾಖಲೆಯನ್ನು ನೀಡಿರ್ತೀವಿ. ಇವತ್ತು ಸರ್, ಒಂದು ನಿಮಿಷ ಮ್ಯೂಸಿಕ್ ಬೇಡ ಸರ್ ಪ್ಲೀಸ್, ಅನ್ಯತಾ ಭಾವಿಸ್ಬೇಡಿ. ಹಾಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಏಕೈಕ ಸಂಸ್ಥೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಈ ಒಂದು ಸಂಸ್ಥೆಯಿಂದ ಕನ್ನಡಿಗರನ್ನು ಪರಿಚಯಿಸುವಂತಹ, ಬರೀ ಕನ್ನಡದಲ್ಲಿ ಅಲ್ಲ, ಕರ್ನಾಟಕದಲ್ಲೇ ಅಲ್ಲ, ನಮ್ಮದು 18 ಕಂಟ್ರಿಗಳಲ್ಲಿ ಕೊಲಾಬ್ರೇಟ್ ಆಗಿದ್ದೀವಿ. ಸೊ ಈ ಒಂದು ಕನ್ನಡಿಗರನ್ನು ಪರಿಚಯಿಸುವಂಥದ್ದು ಮೊದಲನೇದಾಗಿ ಇವತ್ತಿನ ಕನ್ನಡ ಬಾವುಟದ ನಿರ್ಮಾತೃ ಯಾರು ಅಂತ ಕೇಳಿದಾಗ ಯಾರಿಗೂ ಗೊತ್ತಿರೋದಿಲ್ಲ. ಮಾ ರಾಮಮೂರ್ತಿ ಅಂತ ಅಂದ್ಬಿಟ್ಟು ಅವರು ಕನ್ನಡ ಬಾವುಟದ ನಿರ್ಮಾತೃ. ಇವತ್ತು ಹಾರಾಟ, ಹೋರಾಟ, ಕಿರ್ಚಾಟ ಏನೇ ನಡೀತಾ ಇದ್ರು ಇವರು ಹಾಕಿದ ಭಿಕ್ಷೆಯಿಂದಲೇ. ಸೊ ಇವರ ಒಂದು ನೆನಪಿಗೋಸ್ಕರ ಇವತ್ತಿನವರೆಗೂ ಈ ವರ್ಷದಲ್ಲಿ ನಾವು ಒಂದು 2,000 ಜನಕ್ಕೆ ಕೊಟ್ಟಿರ್ತೀವಿ. ಇದುವರೆಗೂ ಒಂದು 10,000 ಜನಕ್ಕೆ ಬರೀ ಭಾರತದಲ್ಲಿ ಅಲ್ಲ, ಹೊರ ದೇಶಗಳಲ್ಲಿ, ಮಲೇಷಿಯಾ ಆಗ್ಬೋದು, ಜಪಾನ್ ಆಗ್ಬೋದು, ಹೊರ ದೇಶಗಳೆಲ್ಲನೂ ನಮ್ಮ ಕನ್ನಡವನ್ನು ಪಸರಿಸುವಂತಹ, ನಮ್ಮ ಕನ್ನಡಿಗರ ವಿಚಾರವನ್ನು ತಿಳಿಸುವಂತಹ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನಾವು ಡಾಕ್ಟರ್ ನಾಗರಾಜ್ AP ಅವರಿಗೆ ನಮ್ಮ ಡಾಕ್ಟರ್ ಕೃಷ್ಣ ಸಾರ್ ಅವರ ಸಾರಥ್ಯದಲ್ಲಿ ನೀಡ್ತಾ ಇದ್ದೀವಿ. Oh, what a great and mosque. He saved so many lives. He is very good, kind man of heart. He served many people in different fields like